ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಸಾವಿನಲ್ಲೂ ರಾಜಕೀಯ. ಕೊಡಗು ಜಿಲ್ಲೆಯಲ್ಲಿ ಸದ್ಯ ರಾಜಕೀಯ ಬೆಳವಣಿಗೆ ಹೆಚ್ಚಾಗಿದೆ. ರಾಜಕೀಯ ಕೆಸರೆರಚಾಟ ಶುರುವಾಗಿದ್ದು, ಒಂದು ಪಕ್ಷ ಮತ್ತೊಂದು ಪಕ್ಷದ ಮೇಲೆ ಗೂಬೆ ಕೂರಿಸುವ ಹುನ್ನಾರ ನಡೆಯುತ್ತಿದ್ದು, ದಿನ ಬೆಳಗಾದ್ರೆ ಸಾಕು ಪ್ರತಿಭಟನೆಯ ಸುದ್ದಿಗೋಷ್ಠಿಗಳು ನಡೆಯುತ್ತಿದೆ. ಆ ಮೂಲಕ ಸಾವಿನಲ್ಲೂ ಎರಡು ಪಕ್ಷಗಳು ರಾಜಕೀಯ ಮಾಡುತ್ತಿದೆಯಾ ಎಂಬ ಅನುಮಾನ ಎಲ್ಲರನ್ನ ಕಾಡುತ್ತಿದೆ. ಕೊಡಗಿನಲ್ಲಿ ಸದ್ಯ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಯ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಡಗಿನಲ್ಲಿ ಶುರುವಾಗಿದೆ ರಾಜಕೀಯ ಕೆಸರೆರಚಾಟ. ಒಂದು ಪಕ್ಷ ಮತ್ತೊಂದು ಪಕ್ಷದ ಮೇಲೆ ಗೂಬೆ ಕೂರಿಸುವ ಯತ್ನ. ಜೀವ ಕಳೆದುಕೊಂಡಿದ್ದು ಮಾತ್ರ ಅಮಾಯಕ ಜೀವ. ತಬ್ಬಲಿಗಳಾಗಿದ್ದು ವಿನಯ್ ಸೋಮಣ್ಣ ಕುಟುಂಬ. ಹೌದು, ಕೊಡಗು ಜಿಲ್ಲೆಯಲ್ಲಿ ಸದ್ಯ ರಾಜಕೀಯ ಬೆಳವಣಿಗೆ ಹೆಚ್ಚಾಗಿದ್ದು, ಪರ ವಿರೋಧದ ಚರ್ಚೆ ಶುರುವಾಗಿದೆ. ಕೊಡಗು ಮೂಲದ ಬಿಜೆಪಿ ಕಾರ್ಯಕರ್ತ ಕಡವಡಿರ ವಿನಯ್ ಸೋಮಣ್ಣ ಬೆಂಗಳೂರಿನ ತಾನು ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಾಯುವ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ತನ್ನ ಪತ್ನಿಗೂ ಡೆತ್ ನೋಟ್ ಬರೆದಿಟ್ಟಿದ್ದು, ಅದರಲ್ಲಿ ಭಾವನಾತ್ಮಕವಾಗಿ ಬರೆದಿದ್ದಾನೆ. ಜೊತೆಗೆ ಪೊಲೀಸ್ ಕಿರುಕುಳ ಹಾಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಕಿರುಕುಳ ಎಂದು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದಾದ ನಂತರ ರಾಜಕೀಯ ಮೇಲಾಟ ಶುರುವಾಗಿದ್ದು, ಬಿಜೆಪಿ ನಾಯಕರು ಕಾಂಗ್ರೆಸ್ಸಿಗರೇ ಈ ಸಾವಿಗೆ ನೇರ ಕಾರಣ ಅಂತ ಆರೋಪಿಸಿದ್ದು, ಡೆತ್ ನೋಟ್ನಲ್ಲಿ ವಿನಯ್ ಸೋಮಣ್ಣ ಉಲ್ಲೇಖಿಸಿರುವ ಎಲ್ಲರ ಹೆಸರಿನ ಮೇಲೂ FIR ದಾಖಲಿಸುವಂತೆ ಒತ್ತಾಯಿಸಿದ್ದು, ಕಾಂಗ್ರೆಸ್ ನಾಯಕರೇ ವಿನಯ್ ಸಾವಿಗೆ ಕಾರಣ ಅಂತ ಆರೋಪಿಸುತ್ತಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಕೂಡ ಬಿಜೆಪಿ ನಾಯಕರಿಗೆ ಟಕ್ಕರ್ ನೀಡುತ್ತಿದ್ದು, ಕಾಂಗ್ರೆಸ್ ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದೆ. ನಮಗೆ ಗೊತ್ತಿಲ್ವಾ ಪೊನ್ನಣ್ಣ ಇದೆಲ್ಲ? ಆಮೇಲೆ ಪೊನ್ನಣ್ಣ, ಕೊಡಗನ್ನ ಈ ಜಾತಿವಾದದ ಮೇಲೆ ನೀವು ಒಡೆಯಕ್ಕೆ ಹೋಗಬೇಡಿ. ಕೊಡಗಿನ ಜನ ಯಾವತ್ತೂ ಕೂಡ ಒಗ್ಗಟ್ಟಿನಿಂದ ಇದ್ದರು. ಇಲ್ಲೂ ಕೂಡ ಕುಟ್ಟಪ್ಪ ಹತ್ಯೆ ಆದಾಗ ಕೋವಿ ಎತ್ತಿದವರು ಯಾರು ಅಂತಲೂ ಕೂಡ ಕೊಡಗಿನ ಜನ ಗೊತ್ತು. ಕೊಡಗು ಬಹಳ ಪ್ರೀತಿಯಿಂದ ಎಲ್ಲ ಸಮುದಾಯಗಳು ಒಟ್ಟಿಗೆ ಇದ್ದರು. ಈಗ ಒಡೆಯೋ ಕೆಲಸ ನೀವು ಮಾಡ್ತಾಯಿದ್ದೀರಿ. ಆಮೇಲೆ ಸಾವಿನ ಮನೆಯಲ್ಲಿ ಅದನ್ನು ಇಟ್ಕೊಂಡು ರಾಜಕೀಯ ಮಾಡ್ತಿದ್ದೆ. ಪೊನ್ನಣ್ಣ, ನಾನು ಮಾಧ್ಯಮಗಳ ಮುಖಾಂತರವಾಗಿ ಹೇಳ್ತೀನಿ, ಪೊನ್ನಣ್ಣ, ಸಾವಿಗೆ ಕಾರಣರಾದವರೇ ನೀವು. ಸಾವಿನ ಇಟ್ಕೊಂಡು ನಾವು ರಾಜಕಾರಣ ಮಾಡೋದಲ್ಲ. ಒಂದು ವೇಳೆ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ ಸತ್ತೋಗಿದ್ದ ಅಂತ ತಿಳ್ಕೊಳ್ಳಿ, ನೀವು ತಗೊಂಡೋಗ್ಬಿಟ್ಟು ದಫನ್ ಮಾಡಿಬಿಡ್ತಾ ಇದ್ರ. ನಮ್ಮ ಯಾರಾದರೂ ನಮ್ಮ ಬೋಪಾಯಿ ಸರ್ ಅಥವಾ ಅಪಚ್ಚು ರಂಜನ್ ಅವ್ರ ಮೇಲೂ ಅವ್ರ ಹೆಸರು ಬರೆದು ಇಟ್ಬಿಟ್ಟು ಸತ್ತೋಗಿದ್ದೀರಿ, ನೀವು ತಗೊಂಡೋಗ್ಬಿಟ್ಟು ಅವ್ರನ್ನ ಅಂತ್ಯಕ್ರಿಯೆ ಮಾಡಿಬಿಡ್ತಾ ಇದ್ದೀರಾ. ನ್ಯಾಯ ಕೊಡ್ಸೋಕ್ಕೆ ನಿಮ್ಮ ಮೇಲೆ FIR ಆಗಬೇಕು ಅಂತ. ಯಾಕಂದರೆ ಆತನ ಡೈಯಿಂಗ್ ಸ್ಟೇಟ್ಮೆಂಟ್ ಏನಿದೆಯಲ್ಲ, ಆ ಡೆತ್ ನೋಟ್ ಒಳಗಡೆ ನಿಮ್ಮ ಹೆಸರಿದೆ, ಸೇರಿಸ್ಬೇಕು ಅಂತ ಹೋಗಿದ್ದು ನಾವು. ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡೋದು. ಸಾವನ್ನು ಇಟ್ಕೊಂಡ್ಬಿಟ್ಟು ರಾಜಕಾರಣ ಮಾಡ್ತಿರೋ ನೀವು ಕೂಡ ಇತಿಮಿತಿ ಇರ್ತದೆ. ಈ ರೀತಿ ಒಂದು ನಮ್ಮ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಠಾಣೆ ಮುಖ್ಯನೇ ಹೊತ್ತೇನು ಆಗ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮ ಕಾರ್ಯಕರ್ತರು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಈಗ ತಾನೇ ನಮ್ಮ SP ಅವರಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದೇವೆ. ಅವ್ರ ಕರ್ತವ್ಯ ಇದು. ಅಲ್ಲಿ ಬೆಂಗಳೂರಿನಲ್ಲಿ ಯಾವ ಅಯೋಗ್ಯ FIRನಲ್ಲಿ ಅವ್ರ ಹೆಸರನ್ನು ತೆಗೆದುಕೊಂಡಿಲ್ವೋ, ಯಾವ ಅಧಿಕಾರಿ ಇಲ್ಲಿ ಮಂಥನ್ಗೌಡ ಇರ್ಬೋದು, ಅದೇ ರೀತಿ ಪೊನ್ನಣ್ಣವರ ಹೆಸರನ್ನ ಬಿಟ್ಟಿದ್ದಾರೋ ಅವರ ಜವಾಬ್ದಾರಿ. ನೆನ್ನೆ ನಾವು ಆಗಲೇ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಅಲ್ಲಿ ಅವರ ಕರ್ತವ್ಯ ಇದೆ. ನಾನು SP ಅವ್ರಿಗೂ ಕೂಡ ಹೇಳಿದ್ದೇನೆ, ಇಟ್ಸ್ ದೇರ್ ಡ್ಯೂಟಿ. ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಆ ಇಬ್ಬರು ಶಾಸಕರ ಹೆಸರನ್ನು ಅದರಲ್ಲಿ ಸೇರಿಸಬೇಕು. ಇದು ಅಧಿಕಾರಿಗಳ ಕರ್ತವ್ಯ. ಇದರ ಬಗ್ಗೆ ಗೃಹ ಸಚಿವರು ಕೂಡ ಗಮನಿಸಬೇಕು. ಸದ್ಯ ಕೊಡಗಿನಲ್ಲಿ ಪ್ರತಿಭಟನೆ, ಸಮಾವೇಶ, ಸುದ್ದಿಗೋಷ್ಠಿ ಪರ್ವ ಶುರುವಾಗಿದೆ ಅಂತಾನೆ ಹೇಳ್ಬೋದು.
ಬಿಜೆಪಿ ಒಂದು ಪ್ರತಿಕ್ರಿಯೆ ನೀಡಿದ್ರೆ ಅದಕ್ಕೆ ವಿರೋಧವಾಗಿ ಕಾಂಗ್ರೆಸ್ ಕೂಡ ಸುದ್ದಿಗೋಷ್ಠಿ ಮಾಡುವ ಮೂಲಕ ಟಕ್ಕರ್ ನೀಡುತ್ತಿದೆ. ದಿನಕ್ಕೆ 2-3 ಸುದ್ದಿಗೋಷ್ಠಿಗಳು ಇದೇ ವಿನಯ್ ಸಾವಿನ ವಿಚಾರವಾಗಿ ನಡೆಯುತ್ತಿದೆ. ಒಂದು ಕಡೆ ಬಿಜೆಪಿ ವಿನಯ್ ಸಾವಿನಲ್ಲಿ ಕಾಂಗ್ರೆಸ್ ನಾಯಕರ ಹಸ್ತಕ್ಷೇಪ ಮಾಡಿದ್ದು, ಇದಕ್ಕೆ ವಿನಯ್ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದನ್ನ ಸಿಬಿಐ ತನಿಖೆಗೆ ವಹಿಸುವಂತೆ ಪಟ್ಟು ಹಿಡಿದಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಮ್ಮ ನಾಯಕರು ಕಾರ್ಯಕರ್ತರು ಯಾವುದೇ ತಪ್ಪು ಮಾಡಿಲ್ಲ, ನಮ್ಮ ನಾಯಕರ ಪರವಾಗಿ ನಾವು ನಿಲ್ಲುತ್ತೇವೆ ಅನ್ನೋ ಸಂದೇಶವನ್ನ ರವಾನಿಸುತ್ತಿದೆ. ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ, ರಸ್ತೆ ತಡೆ ನಡೆಸಿದ್ರೆ ಆಡಳಿತದಲ್ಲಿರೋ ಕಾಂಗ್ರೆಸ್ ಪಕ್ಷದ ಪ್ರಮುಖರು ನಾಯಕರು ಸಮಾವೇಶ ಪ್ರತಿಭಟನೆಗಳನ್ನ ಮಾಡುವ ಮೂಲಕ ಬಿಜೆಪಿಗೆ ಟಾಂಗ್ ನೀಡುತ್ತಿದೆ. ಬಿಜೆಪಿ ಪ್ರತಿಭಟನೆ ನಡೆಸಿದ್ರೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸುತ್ತಿದೆ. ಕಾಂಗ್ರೆಸ್ ಪ್ರೆಸ್ ಮೀಟ್ ಮಾಡಿದ್ರೆ ಬಿಜೆಪಿ ಕೂಡ ಅವರ ವಿರುದ್ಧವಾಗಿ ಸುದ್ದಿಗೋಷ್ಠಿ ಮಾಡುವ ಮೂಲಕ ರಾಜಕೀಯ ಮಾಡುತ್ತಿದೆ. ಸದ್ಯ ಕೊಡಗಿನಲ್ಲಿ ದಿನ ಬೆಳಗಾದ್ರೆ ಸಾಕು ವಿನಯ್ ಸಾವಿನಲ್ಲಿ 2 ಪಕ್ಷಗಳು ರಾಜಕೀಯ ಮಾಡುತ್ತಿದ್ದು, ತಮ್ಮ ಮೂಗಿನ ನೇರದಲ್ಲಿ ಮಾತನಾಡುತ್ತಾ ರಾಜಕೀಯ ಮಾಡುತ್ತಿದ್ದು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ನಡೆದಂಥ ಒಂದು ಘಟನೆ ಏನಿದೆ ಅದನ್ನು ಈಗಾಗಲೇ ನಾನು, ನಮ್ಮ ಸ್ನೇಹಿತರು, ಮಡಿಕೇರಿಯ ಶಾಸಕರು ಮಂತರ್ ಅವರು ಮತ್ತು ಪಕ್ಷದವರು ಎಲ್ಲರೂ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ದೇವೆ, ಸಂತಾಪವನ್ನು ಸೂಚಿಸಿದ್ದೇವೆ. ಬಹುಶಃ ಇವತ್ತು ಕೊಡಗಿನಲ್ಲಿ BJP ಅವರು ನಿರ್ಮಾಣ ಮಾಡಿರುವಂಥ ವಾತಾವರಣ ಇರಲಿಲ್ಲ ಅಂದರೆ ನಾವಿಬ್ಬರು ಕೂಡ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತೇವೆ. ಡೆತ್ ನೋಟ್ನಲ್ಲಿ ನನ್ನ ಮೇಲೆ ಈ ಥರ ದುಡ್ಡು ಕೇಳಿ ಒತ್ತಡ ಮಾಡಿದ್ದಾರೆ, ಲಂಚ ಕೇಳಿದ್ದಾರೆ, ಕಮಿಷನ್ ಕೇಳಿದ್ದಾರೆ ಅಂತೇಳಿ ಈಶ್ವರಪ್ಪನ ಮೇಲೆ ಆರೋಪ. ಇವರು ಇಲ್ಲಿ ಆ ಥರ ಆರೋಪ ಅಲ್ಲ, ಪೊಲೀಸ್ನವ್ರು ಹೋಗಿದ್ದಾರೆ ಅಂತ ಹೇಳುವಂಥದ್ದು. ಪೊಲೀಸ್ನವ್ರು ನಾನು ಹೇಳಿದ್ದೀನಿ ಅಂತ, ಪೊಲೀಸ್ನವ್ರು ನಾನು ಹೇಳಿದ್ದೀನಿ ಅಂತ ಹೇಳೋದಕ್ಕೆ ದಾಖಲೆ ತೋರಿಸಿ ಅಂತ ಹೇಳ್ತಾ ಇದ್ದೀನಿ ನಾನು. ಪೊಲೀಸ್ನವ್ರು ಹೇಳಿದಾನೋ ಹೇಳಿಲ್ವೋ ಗೊತ್ತಿಲ್ಲ ನನಗೆ. ಆ ಥರ ಪೊಲೀಸ್ನವ್ರು ಹೇಳಿದರೆ ಅವ್ರು ಇದಾನಲ್ಲ, ಇಲ್ಲ ಯಾರು ಪೊಲೀಸ್ನು ಅಂತ ಇವ್ರಿಗೆ ಗೊತ್ತಿದೆಯಲ್ಲ, ಇಲ್ಲಿರೋರಿಗೆ BJPನವ್ರಿಗೆ ಗೊತ್ತಿದೆಯಲ್ಲ. ತನಿಖೆ ಆಗಲಿ, ನಾನು 3-4 ದಿವಸದಲ್ಲಿ ಗೊತ್ತಾಗುತ್ತೆ ಏನೇನು ಅಂತ ಹೇಳಿ, ಸತ್ಯ ಹೊರಗಡೆ ಬರ್ತದೆ, ಯಾರ್ಯಾರು ಇದರಿಂದ ಇದೆ ಅಂತ. ಇಲ್ಲಿಂದ ಕೂತ್ಕೊಂಡು ಬೆಂಗಳೂರಿನಲ್ಲಿರುವಂಥ ನಗರ ಪೊಲೀಸರಿಗೆ ಫೋನ್ ಮಾಡಿ ಒತ್ತಡವನ್ನು ಮಾಡುವಂಥದ್ದು ಹಸ್ತಕ್ಷೇಪ ಅಲ್ವಾ? ನಮಗೇನು ಪೊಲೀಸ್ ಇಲಾಖೆ ಅವರ ಸಂಪರ್ಕ ಇಲ್ಲ ಅಂತನಾ? ಯಾವ ಕಾರಣಕ್ಕೂ FIR ದಾಖಲೆ ಆದಂಥ ಸಂದರ್ಭದಲ್ಲಿ ಇರಲಿ, ಯಾವ ಸಂದರ್ಭದಲ್ಲೂ ಒಬ್ಬರಿಗೂ ಕೂಡ ಫೋನ್ ಮಾಡಲಿಲ್ಲ. ನಾನು ಡೆಲ್ಲಿನಲ್ಲಿ ನಾನು ಮುಖ್ಯಮಂತ್ರಿಗಳ ಜೊತೆನೇ ಇದ್ದೆ. ನಾನು ಅವ್ರಿಗೆ ಬೆಳಗ್ಗೆ ಈ ಥರ ಘಟನೆ ಆಗಿದೆ ಅಂತ ಬ್ರೀಫ್ ಮಾಡೋದು ಬಿಟ್ಟರೆ ಬಾಕಿಯೆಲ್ಲ ಯಾವ ರೀತಿ ಪ್ರಕ್ರಿಯೆ ನಡಿಬೇಕು ಅದನ್ನು ನಡೆಯೋದಕ್ಕೆ ಬಿಟ್ಟಿದ್ದೀವಿ. ಯಾವ ಪ್ರಕರಣದಲ್ಲಾರು ನಾನು ಹಸ್ತಕ್ಷೇಪ ಮಾಡಿರುವಂಥದ್ದನ್ನು ತೋರಿಸಿ ಆಮೇಲೆ ಮಾತಾಡ್ತೀನಿ. ಇಲ್ಲ ಸರ್, ಹಾಸ್ಪಿಟಲ್ ವಿಚಾರದಲ್ಲಿ, ಕುಶಾಲನಗರ ವಿಚಾರದಲ್ಲಿ, ಹಾಸ್ಪಿಟಲ್ ವಿಚಾರದಲ್ಲಿ ಆಯ್ತಪ್ಪ, ನಾನು ಪ್ರಯತ್ನ ಮಾಡ್ಕೊಂಡು ಬಗೆಹರಿಸಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಾದ್ಮೇಲೆ ಆ ಥರ ಏನಾದ್ರು ಇನ್ನೂ ವಿಚಾರ ಇದ್ರೆ ನೇರವಾಗಿ ನನ್ನ ಹತ್ರ ಹೇಳಪ್ಪ. ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಡೈಲ್ಯೂಟ್ ಆಗುತ್ತೆ ಮೆಸೇಜ್ಗಳು. ಆ ಥರ ಏನಾದ್ರು ಕಂಡು ಬಂದರೆ ನಾನೊಬ್ಬ ಡಾಕ್ಟರ್ ಆಗಿ ಫಸ್ಟ್ ನನ್ನ ಜವಾಬ್ದಾರಿ ಏನು, ಹಾಸ್ಪಿಟಲ್ ವಿಚಾರ ಬಂದಾಗ ನಾವು ಒಂದು ಸ್ವಲ್ಪ ಕಾಳಜಿ ಜಾಸ್ತಿನೇ ಹೇಳ್ದಂಗೆ ನಮ್ಮ ವೃತ್ತಿಗೆ ಒಂದು ಸ್ವಲ್ಪ ಕಾಳಜಿ ಜಾಸ್ತಿ ವಹಿಸ್ಬೇಕು. ಕುಶಾಲನಗರ ಹಾಸ್ಪಿಟಲ್ ವಿಚಾರದಂಥ ಸಂದರ್ಭದಲ್ಲಿ ಆಯ್ತಪ್ಪ ಏನಾದ್ರೆ ಮಾತಾಡಿ. ಆ ಥರ ಇದ್ರೆ ಅವರು BJPನೋ JDS ಕಾಂಗ್ರೆಸ್ ಅಂತ ನನಗೂ ಗೊತ್ತಿರಲಿಲ್ಲ ಯಾರು ಅಂತ, ಯಾರು ಟ್ಯಾಗ್ ಮಾಡಿರೋಂಥ ಸಂದರ್ಭದಲ್ಲಿ ಅವ್ರ ಅದಾದ್ಮೇಲೆ ನನ್ನ ಬನ್ನಿಯಪ್ಪ ಏನಾದ್ರು ಆಫೀಸ್ಗೆ ಬನ್ನಿ, ಇಲ್ಲ ನನ್ನ ನೇರವಾಗಿ ನಮಗೆ ಟಚ್ ನೀಡಿ ಅಂತ ಅಂದೆ. ಅದಾದ್ಮೇಲೆ ಇಲ್ಲಿ ಗಂಟ ವಿನಯ್ ಸೋಮಯ್ಯ ಅಂತ ನೋಡೂ ಇರ್ಲಿಲ್ಲ, ಅವ್ರ ಹೆಸರು ಗೊತ್ತಿರ್ಲಿಲ್ಲ. ಅವರು ಇವ್ರದ್ದು ಅದೇನ್ ವಿಡಿಯೋ ಫೋಟೋ ಹಾಕಿ ಆ ನಾಪಕ್ಳದು ಏನು ಮೊನ್ನೆ ಕೇಸ್ ಹಾಕಿರೋದು ಅದು ನನಗೂ ಗೊತ್ತಿಲ್ಲ, ಅದು ಅವನೇ ಅಂತಾನೂ ಗೊತ್ತಿಲ್ಲ. ಮಾತ್ರ ನೀವು ಹೇಳ್ದಂಗೆ ಇದು ಸುಮ್ಮನೆ ಎಲ್ಲಾರನ್ನೂ ಸೇರಿಸ್ಕೊಳ್ಳಕ್ಕೆ ನನ್ನ ಅನ್ಸಕ್ಕೆ ಒಂದು ರಾಜಕೀಯದಲ್ಲಿ ಒಂದು ರೀತಿಲಿ ನಮ್ಮ ಕಡಿಮೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರಿಗೂ ಮುಂದೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಮಗೆ ಅವರ ಸಾವಿಗೆ ನೋವು ತಂದಿದೆ, ಇಲ್ಲ ಅಂತಲ್ಲ. ಇದು ಇಡೀ ಜಿಲ್ಲೆಯವರಿಗೆ, ನಮ್ಮ ಪಾರ್ಟಿಯವ್ರಿಗೂ ಸೇರಿ ನಾನು ಹೇಳ್ತಾ ಇರೋದು, ಅಕ್ರಾಸ್ ಪಾರ್ಟಿ ಲೈನ್ಸ್, ಅಕ್ರಾಸ್ ಫಾರ್ ಹ್ಯುಮ್ಯಾನಿಟಿ ಬೇಸಿಸ್. ಒಬ್ಬ ಪಾಪ ಯುವಕ, ಬ್ರೈಟ್ ಫ್ಯೂಚರ್ ಆಗಿರೋಂಥ ಯುವಕ, ರಾಜಕೀಯದಲ್ಲೇ ಇರ್ಬೋದು, ಅವ್ರ ಕೆಲಸದಲ್ಲಾಗಿರ್ಬೋದು, ಯಾವ್ದಾದ್ರು ಇರ್ಬೋದು, ಈ ತರ ಯುವಕರಿಗೆ ಈ ತರ ಅನ್ಯಾಯ ಆಗಿದೆ ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ಏನೇ ರಾಜಕೀಯ ಮಾಡಿದ್ರೂ ಕೂಡ ವಿನಯ್ ಸಾವಿನ ವಿಚಾರ ಸದ್ಯ ಹೆಚ್ಚು ಟ್ರೆಂಡ್ ಆಗಿದ್ದು, ಅದೇ ವಿಚಾರದ ಚರ್ಚೆ ನಡೆಯುತ್ತಿದೆ. ದಿನ ಕಳೆದಂತೆ ವಿಚಾರ ರಾಜಕೀಯ ನಾಯಕರ ಬಾಯಿಂದಲೂ ಮರೆಯಾಗುತ್ತೆ, ಜನರ ಮನಸ್ಸಿನಿಂದಲೂ ಈ ವಿಚಾರ ಮರೆತು ಹೋಗುತ್ತೆ. ಇಲ್ಲಿ ಯಾವ ನಾಯಕರೂ ಆಗಲಿ ವಿನಯ್ನನ್ನ ಕಳೆದುಕೊಂಡಿಲ್ಲ. ವಿನಯ್ನ ಕಳೆದುಕೊಂಡಿದ್ದು ಮಾತ್ರ ಅವನ ಕುಟುಂಬ. ತಬ್ಬಲಿಗಳಾಗಿದ್ದು ಮಾತ್ರ ವಿನಯ್ ಪತ್ನಿ ಹಾಗೂ ಏನೂ ಅರಿಯದ ವಿನಯ್ನ ಪುಟ್ಟ ಮಗು ಸಾಧ್ವಿ. ಒಟ್ಟಿನಲ್ಲಿ ಹಲವಾರು ದೊಡ್ಡ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿ ಇದ್ರೂ ಕೂಡ ಪ್ರಕರಣಗಳು ಹಳ್ಳ ಹಿಡಿದ ಅದೆಷ್ಟೋ ಉದಾಹರಣೆಗಳು ಇದ್ದಾವೆ.
ಸದ್ಯದ ಬೆಳವಣಿಗೆಗಳನ್ನ ನೋಡುತ್ತಿದ್ರೆ ವಿನಯ್ ಪ್ರಕರಣ ಕೂಡ ಒಂದಷ್ಟು ಸಮಯದ ಬಳಿಕ ಮರೆಯಾಗುವುದೇ ಅಲ್ವಾ ಅನ್ನೋ ಒಂದು ಸಂಶಯ ಸದ್ಯ ಜನವಲಯದಲ್ಲಿ ಕೇಳಿ ಬರುತ್ತಿದೆ. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ, ಕೊಡಗು ಚಾನೆಲ್, ಮಡಿಕೇರಿ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಪಕ್ಷವೇ ತಿರಸ್ಕಾರ ಮಾಡಿದ್ದು, ಪಕ್ಷದಲ್ಲಿ ನೆಲೆ ಕಂಡುಕೊಳ್ಳುವ ಸಲುವಾಗಿ ಜಿಲ್ಲೆಯ ಶಾಸಕರ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಹೊರಿಸಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂತ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಹೇಳಿದ್ದಾರೆ. ಕೊಡಗು ಚಾನೆಲ್ನೊಂದಿಗೆ ಮಾತನಾಡಿದವರು, ವಿನಯ್ ಅವರ ಅಕಾಲಿಕ ಮರಣದ ಬಗ್ಗೆ ನಮಗೆ ನೋವಿದೆ. ಆದರೆ ಪ್ರತಾಪ್ ಸಿಂಹನಂತಹ ವ್ಯಕ್ತಿಗಳು ಶವದ ಮೇಲೆ ರಾಜಕಾರಣ ಮಾಡುವ ಮೂಲಕ ರಾಜಕೀಯ ಲಾಭ ಗಳಿಸಲು ಮುಂದಾಗಿದ್ದಾರೆ. ಘಟನೆಯ ಕುರಿತು ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದ್ದು ತನಿಖೆಯೂ ನಡೀತಾ ಇದೆ. ಆದರೆ ಇದನ್ನ ರಾಜಕೀಯ ದುರುದ್ದೇಶಕ್ಕೆ ಬಳಸಿಕೊಂಡು ಜನರ ಹಾದಿ ತಪ್ಪಿಸುವ ಕೆಲಸ ಮಾಡಲಾಗ್ತಾ ಇದೆ. ಇಲ್ಲಿ ವಾಸ ಮಾಡುವ ಎಲ್ಲರೂ ಈ ದೇಶದ ಪ್ರಜೆಗಳು. ಆದರೆ ಪ್ರತಾಪ್ ಸಿಂಹನಂತಹ ವ್ಯಕ್ತಿಗಳು ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಾ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇದ್ದು, ಕೊಡಗಿನಲ್ಲಿ ಇವರ ಮಾತಿಗೆ ಬಿಡಿಗಾಸಿನ ಬೆಲೆಯೂ ಇಲ್ಲ ಎಂದು ಹೇಳಿದ್ದಾರೆ. ಪ್ರತಾಪ್ ಸಿಂಹ ಅವರು ಇವತ್ತು ಆ ಪಕ್ಷದಲ್ಲಿ ಕಡೆಗಣೆ ಆಗಿದ್ದಾರೆ. ಇವತ್ತು ಅವ್ರು ಇಲ್ಲಿವರೆಗೆ ಆ ಪಕ್ಷದ ಬಿ ಟೀಮ್ ಅಂತ ಯತ್ನಾಳ್ ಅವ್ರ ಜೊತೆ ಇದ್ದು, ಇವತ್ತು ಯತ್ನಾಳ್ ಅವರನ್ನು ಪಕ್ಷದಿಂದ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರೂ ಒಂದು ನಾನು ಮುಂಚೂಣಿ ಬರಬೇಕು, ಪಕ್ಷದಲ್ಲಿ ಒಂದು ನೆಲೆ ಕಟ್ಕೊಳ್ಬೇಕಂತ ಹೇಳುವಾಗ ಇದೊಂದು ಈ ಪ್ರಕರಣದೊಂದು ತಿರುವು ಸಿಕ್ತು. ಇದರಲ್ಲಿ ವಿನಯ್ ಸ್ವಾಮಿನವರ ಏನು ಇವತ್ತು ಆಗಿದೆ ಮರಣ, ಅದಕ್ಕೆ ನಮ್ಮೆಲ್ಲ ಸಂತಾಪ ಇದೆ. ಯಾರಿಗೂ ಕೂಡ ಇಂಥ ಒಂದು ಇದು ಬರಬಾರ್ದು. ರಾಜಕೀಯದಲ್ಲಿ ಸಾಮಾನ್ಯವಾಗಿ ಇಂಥ ವಿಚಾರಗಳು ಈಗಿನ ಇದಕ್ಕೆ ಇದ್ದೇ ಇರ್ತದೆ. ಎಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಬಗ್ಗೆ ಕೂಡ ಬೇಕಾದಷ್ಟು ಪೋಸ್ಟ್ ಹಾಕಿದೆ, ಅದ್ರ ಬಗ್ಗೆ ಕೂಡ ಕೇಸ್ ಆಗಿದೆ. ಇವತ್ತು ನಾನು ನಿನ್ನೆ ಒಂದು ಯಾವ್ದೋ ಟಿವಿ ಮಾಧ್ಯಮ ಕೂಡ ಕೊಟ್ಟಿದ್ದೆ, ಕರ್ನಾಟಕದಲ್ಲಿ ಬೇಕಾದಷ್ಟು ನಮ್ಮ ಕಾರ್ಯಕರ್ತರಿಗೆ ನೋವಾದಾಗ, ಇಂಥ ಸಂದರ್ಭ ಬಂದಾಗ ನಾವು ನೈತಿಕವಾಗಿ ಮತ್ತೆ ಅದು ಎಲ್ಲ ಕೂಡ ಬೆಂಬಲ ಕೊಟ್ಕೊಂಡು ಅವ್ರನ್ನ ಸರಿ ಮಾಡ್ಕೊಂಡು ಬರೋದು ಇದು ಸಾಮಾನ್ಯ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಇವರು ಕೂಡ ಇಂಥ ಒಂದು ಆಗಿದ್ದಾಗ ಇದು ಕಾನೂನಾತ್ಮಕವಾಗಿ ನಮ್ಗೆ ಯಾವಾಗ ನಮ್ಗೆ ನ್ಯಾಯ ಇಲ್ಲ ಅಂತ ಕಂಡಾಗ ನಾವು ಕಾನೂನಾತ್ಮಕವಾಗಿ ನಾವು ಅದಕ್ಕೆ ಹೋಗಿದ್ದೀವಿ ಅವಕಾಶದ ಮೇಲೆ. ಅಂತ ಸಂದರ್ಭಗಳು ಆದ್ಮೇಲೆ ಇಂಥದಕ್ಕೆ ಇವರು ತಾವು ಇದಾದ್ಮೇಲೆ ಇದನ್ನ ಅವರು ತುಂಬಾ ಸಂಕೋಚ ಮನೋಭಾವಕ್ಕೆ ಹೋಗ್ಬಾರ್ದು. ಒಂದು ಹೋರಾಟದಲ್ಲಿ ಇಳಿದ ಮೇಲೆ ಎಲ್ಲದಕ್ಕೂ ತಯಾರಿರ್ಬೇಕು. ಇಂಥ ಸಂದರ್ಭದಲ್ಲಿ ಏನೋ ಒಂದು ಆಯ್ತು, ಅದು ನಿಜ ಆಗ್ಬಾರ್ದಿತ್ತು, ಆಗಿದೆ. ಅದಕ್ಕೆ ಅವರಿಗೆ ಅವರ ಪಕ್ಷದಿಂದ ಅವ್ರಿಗೆ ಸಿಕ್ಕಿದ ಬೆಂಬಲ ಕಡಿಮೆ ಅಂತ ಹೇಳೋದು ನನಗೆ ಅನಿಸ್ತಿದೆ. ಮತ್ತೆ ಪ್ರತಾಪ್ ಸಿಂಹ ಅವರು ಹೇಳಿದಾಗೆ ಅವರು ಅವ್ರ ಪಕ್ಷದವ್ರನ್ನ ನಾವೆಲ್ಲ ಚೇಲಗಳಾಗಿ ಇಟ್ಕೊಂಡಿದ್ದಾರೆ ಅಂತ ಆಗ್ತದೆ. ಯಾಕೆಂದ್ರೆ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಮಾನ್ಯ ಪೊನ್ನಣ್ಣವ್ರ ಮೇಲೆ, ನಮ್ಮ ಶಾಸಕರು ಮಂತ್ರಿಗಳ ಮೇಲೆ ಇವ್ರುಗಳ ಚೇಲಗಳನ್ನ ಇಟ್ಕೊಂಡು ನೀವು ಇದು ಮಾಡ್ತಿದ್ದೀರಾ ಅಂತ. ನಾವು ಆಗ್ಲಿ ನಮ್ಮ ಶಾಸಕರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ನಾವು ಒಬ್ರು ಅವರು ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷದ ಸಿಪಾಯಿಗಳು, ಪಕ್ಷದ ಸೇವೆಗೆ ಇರುವವರು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಅವರು ಅವ್ರ ಪಕ್ಷದಲ್ಲಿ ಇರೋರ್ನ ಚೇಲಗಳಂತ ತಿಳ್ಕೊಂಡು ಮಾಡಿದ್ರೆ ಇವತ್ತು ಇಂಥ ಒಂದು ಅನಾಹುತ ಆಗಲಿಕ್ಕೆ ಕಾರಣ. ತಮ್ಮ ಕಾರ್ಯ ಆಯ್ತು. ಮತ್ತೆ ಏನ್ ಇವತ್ತು ಇಂಥ ಕೆಲವಾರು ಪ್ರಕರಣಗಳಲ್ಲಿ ಒಂದು ಶವದ ಮೇಲೆ ರಾಜಕೀಯ ಇಟ್ಕೊಂಡು ಕೆಲವಾರು ಪ್ರಕರಣಗಳನ್ನ ಇಲ್ಲಿವರೆಗೆ ಮಾಡಿದ್ದಾರೆ. ಒಂದು ಧರ್ಮದ ಆಧಾರ ಆಗಲಿ, ಇನ್ನೊಂದಾಗಲಿ, ಎಲ್ಲೆಲ್ಲಿಯೂ ಅವ್ರು ಇಂಥ ಒಂದು ಅವಕಾಶ ಸಿಕ್ಕಿದ್ರೆ ಅದರಿಂದ ರಾಜಕೀಯ ಲಾಭ ಪಡ್ಕೊಳ್ಳೋದು ಅವ್ರ ಪಕ್ಷದ ಒಂದು ಇದು. ಬಟ್ ಅದು ಭಾರಿ ನಿಜವಾಗಿಯೂ ಇದೊಂದು ದುರ್ದೈವ. ಈ ತರದ ಒಂದು ಇದು ಚಾಳಿಗೆ ಬರಬಾರ್ದು. ನಿಜವಾದ ವಿಷಯ ಏನಿದೆ ಅಂತ ಹೇಳೋದು, ಪ್ರಕರಣ ಈಗಾಗಲೇ ಯಾವಾಗ ಪ್ರಕರಣ ಇದಾಯ್ತು, ಏನೋ ಕೇಸ್ ಆಯ್ತು, ಅವತ್ತೇ ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಈಗ ತನಿಖೆ ಆಗ್ತಿದೆ. ಅವ್ರಿಗೆ ಕೂಡ ನೋಟಿಸ್ ಹೋಗಿ ತನಿಖೆ ಏನಾಗ್ತದೆ, ತನಿಖೆಯಲ್ಲಿ ನಿಜವಾಗಿ ಸತ್ಯಾಂಶ ಬರ್ಬೇಕಂತ ಹೇಳಿದ್ರೆ ನಮ್ದಾಗ್ಲಿ, ಶಾಸಕರಾಗ್ಲಿ, ನಮ್ಮ ಮುಖ್ಯಮಂತ್ರಿಗಳು ಎಲ್ರದ್ದು ಆಶಯ ಇದೆ. ಇದೇನು ಅಂತ ಒಂದು ಪ್ರಕರಣ, ಇದ್ರಲ್ಲೇನೋ ನಾವು ರಾಜಕೀಯ ಲಾಭ ಪಡ್ಕೊಳ್ಬೇಕು, ಅವನಿಗೇನೋ ತೊಂದರೆ ಆಗ್ಬೇಕು, ಅವನ್ನ ಶಿಕ್ಷೆ ಹಾಕ್ಸ್ಬೇಕು, ಅವನಿಗೆ ಇಲ್ಲ ಜೈಲು ಇದಾಗ್ಬೇಕಂತ ನಮ್ಮ ಮನಸ್ಸಲ್ಲಿ ಏನಿಲ್ಲ. ಏನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಂಥದ್ದು ಆಗ್ಬಾರ್ದು ಅಂತ ಹೇಳಿ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಂಡಿದ್ದೀವಿ. ಮತ್ತೆ ಅವರು ಯಾಕೆ ಏನಾಯ್ತು, ಅವರ ಏನಾದ್ರೂ ಅವರ ವೈಯಕ್ತಿಕ ಕಾರಣಗಳಿತ್ತ, ಇನ್ನೊಂದಿತ್ತ ಅಂತ ಹೇಳೋದು ಏನಿಲ್ಲ, ಅದೆಲ್ಲ ತನಿಖೆಯಿಂದ ತಿಳಿದು ಬರ್ತದೆ. ಇದಕ್ಕೆ ಆಗಿದೆ ಅಂತ ಹೇಳೋದು, ಯಾಕಂದ್ರೆ ಪ್ರಕರಣ ಆಗಿ 2 ತಿಂಗಳಾಯ್ತು. 2 ತಿಂಗಳಾದ್ಮೇಲೆ ಈ ವಿಚಾರದಲ್ಲಿ ಇವತ್ತು ಆಗಿದೆ ಅಂತ ಹೇಳಿದ್ರೆ ಇದು ನಮ್ಗೆ ಸ್ವಲ್ಪ ನಂಬಲಿಕ್ಕೆ ಕಷ್ಟ. ಮತ್ತೆ ಅವರ ಭಾವನೆಗಳು ಹೇಗಿತ್ತು, ಅವರ ಸಂಕೋಚ ಇದೇ ಆಗಿತ್ತು ಅಂತ ಹೇಳೋದು ಗೊತ್ತಿಲ್ಲ. ಏನೇ ಆಗ್ಲಿ, ನಾನೊಬ್ಬ ರಾಜಕೀಯದಲ್ಲಿ ಎಲ್ಲ ಪಕ್ಷದಲ್ಲೂ ನಾವು ಕೆಲಸ ಮಾಡ್ತಿರೋರು. ಇಂಥ ಘಟನೆಗಳಾಗಬಾರ್ದು. ನಾನು ಇನ್ನೊಂದ್ಸಲ ಅವ್ರಿಗೆ ತೀವ್ರವಾದ ಸಂತಾಪ ವಿನಯ್ ಸ್ವಾಮಿ ಅವ್ರಿಗೆ ಏನಾಕೆ ಈಗಾಗಲೇ ಅವ್ರು ಕಳ್ಕೊಂಡಿದ್ದೀವಿ, ಇನ್ನವರು ಸಿಗೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇಂಥದ್ದು ಆಗ್ಬಾರ್ದು, ಇಂಥ ಘಟನೆ ಆಗ್ಬಾರ್ದು. ಇದರಿಂದ ಯಾರು ಕೂಡ ರಾಜಕೀಯ ಲಾಭವನ್ನು ಪಡ್ಕೊಳ್ಬಾರ್ದು.
ಆದ್ರಿಂದ ಪ್ರತಾಪ್ ಸಿಂಹನ್ ಅಂತ ಒಬ್ಬ ಕೆಟ್ಟ ಚಾಳಿಯ ವ್ಯಕ್ತಿ ಇವತ್ತು ಆತನ ತಿರಸ್ಕರಿಸಿದೆ, ಅವ್ರ ಪಕ್ಷ ತಿರಸ್ಕರಿಸಿದೆ. ಅವ್ರ ಬಗ್ಗೆ ಅವರು ಸಂಸದಲ್ಲಿ ಆಗಿದ ಘಟನೆ ಗೊತ್ತಿದೆ. ಅವ್ರ ಫೋನ್ಗಳ ಅದನ್ನು ಈಗಾಗಲೇ ಅವ್ರ ಪಕ್ಷದವರು ಅವ್ರ ಸರ್ಕಾರ ಮಾಡಿ ಅವ್ರಿಗೆ 2ನೇ ಬಾರಿ ಆಯ್ಕೆ ಆದವರಿಗೆ 3ನೇ ಬಾರಿಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ. ಅವ್ರು ಕೆಲವೊಂದು ವಿಚಾರಗಳು ಈಗಲೇ ಮಾಧ್ಯಮದಲ್ಲಿ ಬಂದಿದೆ. ಅವರು ಮೊಬೈಲ್ಗಳಲ್ಲಿ ಏನೇನೋ ಬೇಕಾದಷ್ಟು ವಿಚಾರಗಳಿತ್ತು ಅಂತ ಹೇಳ್ತಾರೆ, ದೇಶದ ಭದ್ರತೆಗೋ ಇನ್ನೊಂದಕ್ಕೋ ಅಥವಾ ಅವರ ವ್ಯಕ್ತಿಗತ ವಿಚಾರ ಏನಂತ ನಮಗಿನ್ನು ಗೊತ್ತಿಲ್ಲ. ಅದರಿಂದ ಅವ್ರಿಗೆ ಟಿಕೆಟ್ ವಂಚಿತ ಆಗಿದೆ. ಅವ್ರದೇ ಸರ್ಕಾರ ಇತ್ತು ಕೇಂದ್ರದಲ್ಲಿ. ಉದಯೋನ್ಮುಖ ಯುವ ಒಬ್ಬ ಸಂಸದರು ಅವ್ರಿಗೆ ಹಾಗೆ ಅವರು ಅರ್ಥಕೊಳ್ಬೇಕು. ಅಲ್ಲಿಂದ ಕೆಟ್ಟ ಚಾಳಿ ಇಟ್ಬಿಟ್ಟು ಯಾವುದೇ ಸಮುದಾಯದ ವಿಚಾರದಲ್ಲಿ ಮಾತಾಡೋದು, ಮಲಯಾಳಿಗಳ ಮತ ಅಂತ ಹೇಳೋದು, ಇದೆಲ್ಲ ಈ ದೇಶದ ಎಲ್ಲ ಪ್ರಜೆಗಳ ಇಂಥ ಮಾತಾಡ್ಕೊಂಡು ಇವನೊಬ್ಬ ಬುದ್ಧಿವಂತ ಸಂಸದನ ಒಬ್ಬ ಯುವಕನ, ಇವರು ತುಂಬಾ ಪುಸ್ತಕಗಳನ್ನು ಬರೋದು, ಇವರ ಇದೇ ತರದ ಜನರನ್ನ ಆ ಕಡೆ ಈ ಕಡೆ ದಿಕ್ಕು ತಪ್ಪಿಸಿ ಹೊಡೆದಾಡಿಸುವಂತ ಕೆಲಸ ಇವ್ರದ್ದು. ಅದ್ರ ಮೂಲಕ ಇವರು ಟಿಕೆಟ್ ಊಟ ಗಿಟ್ಸ್ಕೊಂಡಿದ್ದಾರೆ. ಮೋದಿ ಅವ್ರನ್ನ ಬರೆದು ಏನೋ ಮಾಡಿ ಹೋಗಲ್ ಬಟನ್ ತರಾಗಿ ಅವ್ರನ್ನ 5-6 ಬುಕ್ ಬರೆದು ಟಿಕೆಟ್ ಅನ್ನು ಪಡ್ಕೊಂಡವ್ರು. ಆದ್ರೆ ಇವತ್ತು ನಿಜಾಂಶ ಏನು, ಯಾವಾಗಲೂ ಪ್ರಕೃತಿ ಒಂದು ಇದಿರ್ತದೆ. ಪ್ರಕೃತಿಯಲ್ಲಿ ತುಂಬಾ ನಾವು ಆಟ ಆಡ್ಬೋದು. ಏನೋ ಆಡಿದ್ರೆ ಅದು ಕಡೆಗೆ ಹೋಗಿ ನಾವು ಆ ಪ್ರಕೃತಿ ನಮ್ಮನ್ನ ಅಲ್ಲಿಗೆ ನೀ ಯಾವ ಸ್ಥಾನದಲ್ಲಿ ಅಲ್ಲಿಗೆ ಕಳಿಸ್ತದೆ. ಇದು ಇವತ್ತು ಪ್ರತಾಪ್ ಸಿಂಹನೇ ಆಗಿದೆ ಅಷ್ಟೇ. ಆದ್ರಿಂದ ಪ್ರತಾಪ್ ಸಿಂಹನಿಂದ ನಮ್ಮ ಶಾಸಕರುಗಳು ಏನು ಕಲಿಯಕ್ಕಿಲ್ಲ. ಅವರು ಮುಂದಿನ ದಿನಗಳಲ್ಲಿ ಅದು ತುಂಬಾ ನಮ್ಮ ವಿರಾಜಪೇಟೆ ಶಾಸಕರನ್ನು ಕೂಡ ಅವರು ಇದು ಮಾಡಿ ಹೇಳ್ತಾರೆ. ಮಂತರಗೌಡ ಅವರು ಈ ಕೇಸಲ್ಲಿ ಯಾವುದೇ ಇಲ್ಲ, ಯಾವುದೋ ಒಂದು 3-4 ತಿಂಗಳ ಹಿಂದ್ಗಡೆ ಅವ್ರು ಮಾತಾಡಿದನ್ನ ಇಟ್ಕೊಂಡು ಏನೋ ಅವ್ರ ರಸ್ತೆಗೆ ಹಾಸ್ಪಿಟಲ್ ವಿಚಾರ ಮಾತಾಡಿದ್ದಾರೆ. ಆ ಮಾತಾಡಿದ ವಿಚಾರನ್ನ ಮಾತಾಡ್ಲೇಬಾರ್ದು. ಒಬ್ಬ ಶಾಸಕರ ಜೊತೆ ಅವರೇ ವಾಟ್ಸ್ಆಪ್ ಕಾಲ್ ಮಾಡಿ ಅದಕ್ಕೆ ಅವ್ರನ್ನ ಅವರ ಮೇಲೆ ಆರೋಪ ಅಂತ ಹೊರಸೋದಾದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಆದ್ರಿಂದ ಇದರಲ್ಲಿ ಪೊನ್ನಣ್ಣವರು ಕೂಡ ಇದರಲ್ಲಿ ಯಾವುದೇ ನೇರವಾದ ಇಲ್ಲ. ಅವ್ರ ಪಕ್ಷದ ಶಾಸಕರು ಅಷ್ಟೇ, ನಮ್ಮ ಪಕ್ಷದ ವತಿಯಿಂದ ಆಗಿದೆ. ಅದರಿಂದ ಇವತ್ತು ಇಷ್ಟ ಬಂದಾಗೆ ಇವತ್ತು ಗೌರವಾನ್ವಿತ ಶಾಸಕರ ಅವ್ರ ಬಗ್ಗೆ ಮಾತಾಡುವಾಗ ಮಾಜಿ ಸಂಸದರು ತಿಳ್ಕೊಳ್ಬೇಕು ನಾನೇನಂತ. ಇಲ್ಲದ್ರೆ ಅವರ ಈ ಬೆಳವಣಿಗೆ ಅದೇ ರೀತಿ ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರಿಂದ ಅವರಿಗೆ ಕಿಮ್ಮತ್ತಷ್ಟು ಮಾನ್ಯತೆ ಕೊಡಗಿನಲ್ಲಿ ಇಲ್ಲ. ಏನೋ ಬಾಯಿ ಬಿಟ್ಟಾಗ ಅವರು ಈ ತರದ ಒಂದು ಮಾತುಗಳು ಬಂದಾಗ ಜನ ಹೀಗೆ ಕಣ್ತೆರೆದು ನೋಡ್ಬೋದು. ಬಟ್ ಅವರಿಗೆಲ್ಲ ಕೊಡಗಿನಲ್ಲಿ ಮರ್ಯಾದೆ ಇಲ್ಲ ಅಂತ ಹೇಳೋದನ್ನ ನಾನು ಹೇಳ ಬಯಸ್ತೇನೆ. ಮತ್ತೆ ಈ ತರದ ಇದು ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅಂತ ಕೂಡ ನಾನು ಹೇಳ್ತೀನಿ. ಮತ್ತು ಇದರ ಸತ್ಯತೆ ತನಿಖೆಯಿಂದ ಹೊರಬರಲಿ ಅಂತ ಹೇಳೋದು ಕೂಡ ನಾನು ಹೇಳ್ತಿದ್ದೇನೆ. ನಗರದ ಕಾಲೇಜು ರಸ್ತೆಯ ಹೃದಯ ಭಾಗದಲ್ಲಿ ಮನೆಯೊಂದಕ್ಕೆ ನುಗ್ಗಿ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿದ ಆರೋಪ ಸಾಬೀತಾದ ಹಿನ್ನೆಲೆ ಬಂಧಿತ ವ್ಯಕ್ತಿಗೆ ನ್ಯಾಯಾಲಯ 10 ವರ್ಷ ಕಠಿಣ ಜೈಲು ಶಿಕ್ಷೆ ಮತ್ತು 15,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. ನಗರದ ಹೊರವಲಯದ ಪ್ರತಿಷ್ಠಿತ ರೆಸಾರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜಸ್ಥಾನ ಮೂಲದ ನಿವಾಸಿ ವಿಕಾಸ್ ಜೋರ್ಡಿಯಾ ಎಂಬಾತನೇ ಶಿಕ್ಷೆಗೆ ಗುರಿಯಾಗಿರುವ ಅಪರಾಧಿಯಾಗಿದ್ದಾನೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure.
90153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಕೇರಳ ರಾಜ್ಯದಿಂದ ಅಕ್ರಮವಾಗಿ ಅಂದಾಜು 10 ಕೋಟಿ ರೂಪಾಯಿ ಮೌಲ್ಯದ 10 ಕೆಜಿ 390 ಗ್ರಾಂ ಅಂಬರ್ ಗ್ರೀಸ್ ಅನ್ನು ಮಾರಾಟ ಮಾಡಲು ಸಾಗಿಸ್ತಾ ಇದ್ದ ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಯಶಸ್ವಿಯಾಗಿದೆ. ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇರಳ ರಾಜ್ಯದ ತಿರುವನಂತಪುರಂನಿಂದ ಅಕ್ರಮವಾಗಿ ಅಂಬರ್ ಗ್ರೀಸ್ ತಿಮಿಂಗಿಲದ ವಾಂತಿಯನ್ನು ಮಾರಾಟ ಮಾಡುವ ಸಲುವಾಗಿ ವಾಹನದಲ್ಲಿ ಸಾಗಿಸ್ತಾ ಇರುವ ಕುರಿತು ಮಾಹಿತಿ ದೊರೆತ ಹಿನ್ನೆಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೇರಳ ರಾಜ್ಯದ ತಿರುವನಂತಪುರಂದ ಸಂಶುದ್ದೀನ್ ಎಸ್, ಎಂ ನವಾಜ್, ಕಣ್ಣೂರು ಜಿಲ್ಲೆಯ ವಿಕೆ ಲತೀಶ್, ರಿಜೇಶ್ ವಿ, ಪ್ರಶಾಂತ್ ಟಿ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ರಾಘವೇಂದ್ರ ಎವಿ, ಕಾಸರಗೋಡಿಂದ ಬಾಲಚಂದ್ರ ನಾಯಕ್, ಕ್ಯಾಲಿಕಟ್ನ ಸಾಜು ಥಾಮಸ್, ಕಣ್ಣೂರಿಂದ ಜೋಬಿಸ್ ಕೆಕೆ ಹಾಗೂ ಜಿಜೇಸ್ ಎಂ ಬಂಧಿತ ಆರೋಪಿಗಳಾಗಿದ್ದಾರೆ. ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್, ಸಿಪಿಐ ಅನೂಪ್ ಮಾದಪ್ಪ, ಪಿಎಸ್ಐ ಪ್ರಮೋದ್ ಎಚ್ಎಸ್, ವಿರಾಜಪೇಟೆ ಠಾಣಾ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು.
ಇದು ಬಿಟ್ಟು ಬೇರೆ ಎಂದೂ ಇಲ್ಲ. ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ವಿನಯ್ ಸೋಮಯ್ಯ ಬಾಳಿ ಬದುಕಬೇಕಾಗಿದ್ದ ಯುವಜನರಿಗೆ ಜೀವನದ ಮೌಲ್ಯಗಳನ್ನು ತೋರಿಸಬೇಕಾದ ವ್ಯಕ್ತಿ ಇಂದು ನಮ್ಮೊಂದಿಗಿಲ್ಲ. ವಿಷಾದವನ್ನು ವ್ಯಕ್ತಪಡಿಸುತ್ತಾ ಕಾಂಗ್ರೆಸ್ ಪಕ್ಷ ಯಾರದೇ ಸಾವಿನಲ್ಲೂ ಸಂಭ್ರಮಿಸುವುದಿಲ್ಲ. ಅವರ ಕುಟುಂಬದೊಂದಿಗೆ ಬೆಂಬಲವಾಗಿ ಧೈರ್ಯ ತುಂಬುವಂತಹ ಕೆಲಸ ಹಾಗೂ ಸರ್ಕಾರ ಸಹಕಾರ ನೀಡುತ್ತೆ ಅಂತ ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ PV ಜಾನ್ಸನ್ ತಿಳಿಸಿದ್ದಾರೆ. ವಿನಯ್ ಸೋಮಯ್ಯ ಅವರು ವಾಟ್ಸಪ್ ಗ್ರೂಪ್ ಕೊಡವ ಜನಾಂಗದ ಸಾಂಪ್ರದಾಯಿಕ ಉಡುಗೆ ತೊಟ್ಟಿರುವ AS ಪೊನ್ನಣ್ಣ ಅವರ ಫೋಟೋವನ್ನು ಶೌಚಾಲಯದಲ್ಲಿರುವಂತೆ ಪೋಸ್ಟ್ ಮಾಡಿ ಶಾಸಕರಿಗೆ ಅವಮಾನ ಮಾಡಿ ಹರಿದಾಡಿದ ಸಂದೇಶದ ವಿರುದ್ಧ ಕಾಂಗ್ರೆಸ್ ಜಿಲ್ಲಾ ವಕ್ತಾರರಾಗಿದ್ದ ತೆನ್ನೀರ ಮೈನ ಅವರು ಪ್ರಕರಣ ದಾಖಲು ಮಾಡಿರುತ್ತಾರೆ. ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಎಂದರು. ಗೋಷ್ಠಿಯಲ್ಲಿ ಕೆದಮುಳ್ಳೂರು ಕಾಂಗ್ರೆಸ್ ವಲಯ ಅಧ್ಯಕ್ಷ ನಡಿಕೇರಿಯಂಡ ಮಹೇಶ್ ಪಾಲ್ಗೊಂಡಿದ್ದರು. ಕಳೆದ 4-5 ದಿನಗಳಿಂದ ಇಡೀ ರಾಜ್ಯ ಮತ್ತು ಜಿಲ್ಲೆಯಲ್ಲಿ ಒಂದು ಸಂಚಲನ ಮೂಡಿಸಿದಂಥ ಒಂದು ವಿಷಯದ ಬಗ್ಗೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರಗಳು. ಆದರೆ ವಿನಯ ಸೋಮಯ್ಯನವರ ಆತ್ಮಹತ್ಯೆ ನಮಗೆ ತುಂಬ ನೋವನ್ನು ಉಂಟು ಮಾಡಿದೆ. ವಿನಯ ಸೋಮಯ್ಯನವರು ತನ್ನ ಜೀವನದ ಮೌಲ್ಯವನ್ನು ಅರಿಯದೆ ದುಡುಕಿನ ಒಂದು ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದು ಕೂಡ ಮತ್ತು ಈ ಜಿಲ್ಲೆಯ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಚಿಲುಮೆಯ ಯುವಕನಾಗಿ ಬದುಕಿ ದಾರಿ ತೋರಿಸಬೇಕಾದಂಥ ಒಂದು ಯುವಕ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿ ತನ್ನ ಜೀವನವನ್ನು ಇವತ್ತು ಕಳೆದುಕೊಂಡಿದೆ. ಅದಕ್ಕೆ ನಾವು ಸಂತಾಪವನ್ನು ಸೂಚಿಸ್ತೇವೆ. ಮಂತ್ರಗೌಡ ಆರೋಪಿತರಲ್ಲ ಅಂದ್ಕೊಂಡು, ಆದರೆ ಇಬ್ಬರ ಹೆಸರಿಗೆ ಕಳಂಕ ತರಬೇಕು ಅಂತ ಇವರ ಉದ್ದೇಶ ಅಷ್ಟೇ. ಇವತ್ತು ಅವರು ತೇಜೋವಧೆ ಅಂತ ಹೇಳ್ತಾರೆ. ಅವರ ಫೇಸ್ಬುಕ್ಕಲ್ಲಿ, ಅವರ ಫೋನಲ್ಲಿ ಟೈಪ್ ಮಾಡಿದ ಮೆಸೇಜಲ್ಲಿ ಅದನ್ನು ಡೆತ್ ನೋಟ್ ಅಂತೇಳಿ ಪೊಲೀಸರು ಕೂಡ ಪರಿಗಣಿಸೋದಿಲ್ಲ. ಅದು ನಂತರ ದಿನಗಳಲ್ಲಿ ಆಗ್ತದೆ. ಕಾನೂನು ಚಟುವಟಿಕೆ ಏನು ಅಂತ ಕಾನೂನು ಕ್ರಮ ಅದು ಜರುಗ್ತಾ ಇರ್ತದೆ, ಅದ್ರ ಪಾಡಿಗೆ ಹೋಗ್ತದೆ. ನಮ್ಮ ಶಾಸಕರು ಯಾವುದೇ ಕಾರಣಕ್ಕೂ ಅದಕ್ಕೆ ಕೈ ಹಾಕಲಿಲ್ಲ, ಆ ಪ್ರಕರಣ ತಿಳಿಸಲಿಕ್ಕೂ ಪ್ರಯತ್ನ ಪಟ್ಟಿಲ್ಲ. ಈಗ ವಿನಯ್ ಸೋಮಯ್ಯನವರ ಇದರಲ್ಲಿ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ಮಾಜಿ ಶಾಸಕರ ಜೊತೆ ಇದ್ದಾರೆ, ಮಾಜಿ ಸಂಸದರವ್ರ ಜೊತೆ ಇದ್ದಾರೆ, ಹಾಲಿ ಸಂಸದರು ಇದ್ದಾರೆ, MLCಗಳಿದ್ದಾರೆ, ಆನಂತರ 2 ಕೋರ್ಟ್ ನ್ಯಾಯವಾದಿಗಳು ಕೂಡ ಅವ್ರ ಜೊತೆ ಇದ್ದಾರೆ ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹ ಮುಸ್ಲಿಂ ಸಮುದಾಯ ಮತ್ತು ಶಾಸಕ ಪೊನ್ನಣ್ಣ ವಿರುದ್ಧ ಮಾತನಾಡುವ ನೈತಿಕ ಹಕ್ಕಿಲ್ಲ ಅಂತ ಜಿಲ್ಲಾ ಅಲ್ಪಸಂಖ್ಯಾತ ವರ್ಗದ ಅಧ್ಯಕ್ಷರಾದ PA ಹನೀಫ್ ವಾಗ್ದಾಳಿ ನಡೆಸಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ತನ್ನ ಜೊತೆಯಲ್ಲಿ ಮಾತನಾಡಲಿ, ನಾನೇ ನೇರವಾಗಿ ಉತ್ತರ ನೀಡುವೆ. ಶಾಸಕರ ಅಭಿವೃದ್ಧಿ ಕಾರ್ಯ ಸಹಿಸದೆ ಈ ರೀತಿಯಲ್ಲಿ ಮಾತನಾಡಿ ಜನರ ಬಾಳಿನಲ್ಲಿ ಚೆಲ್ಲಾಟವನ್ನು ನಿಲ್ಲಿಸಿ ಎಂದು ಹನೀಫ್ ತಿಳಿಸಿದರು. ಈ ಸಂದರ್ಭ ಅಲ್ಪಸಂಖ್ಯಾತ ತಾಲೂಕು ಅಧ್ಯಕ್ಷ ಕೋಡುಮಂಡ ರಫೀಕ್, ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವರ್ಗದ ಪ್ರಧಾನ ಕಾರ್ಯದರ್ಶಿ ಸೈಯದ್ ಭಾವ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮಾಜಿ ಸಂಸದ ಪ್ರತಾಪ್ ತಿಮ್ಮ ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಂತ ಸನ್ಮಾನ್ಯ AS ಪೊನ್ನಣ್ಣರ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಅರಿಬಿಟ್ಟಿದ್ದಾರೆ. ಸಲಹೆಗಾರರಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಇಡೀ ದೇಶದ ನಾಯಕರಾಗಿ ಬೆಳೆಯುತ್ತಂಥ AS ಪೊನ್ನಣ್ಣವರ ಈ ಬೆಳವಣಿಗೆಯನ್ನು ಸಹಿಸದೆ ಈ ಒಂದು ಹೇಳಿಕೆಯನ್ನು ಈ ಪ್ರತಾಪ್ ಸಿಂಹ ಮಾಡ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ, ಕೆಲವೇ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಸಚಿವರಾಗಿ ಆಯ್ಕೆ ಆಗಲಿದ್ದಾರೆ ನಮ್ಮ AS ಪೊನ್ನಣ್ಣನವರು. ಆದರೆ ಈ ಮಾತು ಹೇಳೋದಕ್ಕಿಂತ ಮುಂಚೆ ಪ್ರತಾಪ್ ತಿಮ್ಮನವರು ಒಂದು ಯೋಚನೆ ಮಾಡಬೇಕು. 10 ವರ್ಷದಲ್ಲಿ ಅಧಿಕಾರ ಇದ್ದು, ಅಧಿಕಾರ ಅನುಭವಿಸಿ ಏನನ್ನು ಕಿತ್ತು ಗುಡ್ಡೆಯಾಗಿದ್ದಾನಂತ ಈ ಪ್ರತಾಪ್ ತಿಮ್ಮ ನನ್ನ ಜೊತೆ ಚರ್ಚೆಗೆ ಬರಲಿ. AS ಪೊನ್ನಣ್ಣನವರ ಮುಂದೆ ಚರ್ಚೆ ಮಾಡೋ ಯೋಗ್ಯತೆ ಇವತ್ತು ಪ್ರತಾಪ್ ತಿಮ್ಮನಿಗಿಲ್ಲ. ನಿರಂತರವಾಗಿ
2 ಚುನಾವಣೆಯಲ್ಲಿ ಮೋದಿ ಹೆಸರು ಹೇಳ್ಕೊಂಡು ಮುಸಲ್ಮಾನರನ್ನು ಗುರಿಯಾಗಿಸಿಕೊಂಡು ಕೋಮು ದ್ವೇಷ ಹುಟ್ಟಿಸಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಈಗ ಜನ ಪ್ರಜ್ಞಾವಂತರಾಗಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ಕೂಡ ಮುಸಲ್ಮಾನರ ಹೆಸರೆತ್ತದೆ ಅವರ ಅಭಿವೃದ್ಧಿ ಮುಂದಿಟ್ಟುಕೊಂಡು ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಗೆಲ್ಲಲು ಯೋಗ್ಯತೆ ಇಲ್ಲದ ಪ್ರತಾಪ್ ಸಿಂಹ ಇವರು ತಂಗಾಲಾಗಿದ್ದಾರೆ. ನಮ್ಮ 2 ಶಾಸಕರ ಕೊಡಗಿನ 2 ಶಾಸಕರ ಅಭಿವೃದ್ಧಿ ಸಹಿಸದಾಗದೆ ದಿಕ್ಕು ದೆಸ ಇಲ್ಲದೆ ಏನು ಮಾತಾಡಬೇಕಂತ ಅವ್ರಿಗೆ ಗೊತ್ತಾಯ್ತಾ ಇಲ್ಲ. ಸಾವಿನಲ್ಲಿ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಶಾಸಕರ ವಿರುದ್ಧ ಮುಸ್ಲಿಂ ಸಮುದಾಯ ವಿರುದ್ಧ ಮಾತಾಡಬೇಕಾದ್ರೆ ನಾಲಿಗೆಯನ್ನು ಬಿಗಿಟ್ಟು ಮಾತಾಡಬೇಕಾಗುತ್ತೆ ಪ್ರತಾಪ್ ಸಿಂಹ ಅವರು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕಂತ ಅನ್ನೋದು ಅದಕ್ಕೆ ತಯಾರಿ. ನಾವು ಎಲ್ಲರೂ ಎಲ್ಲ ಸಮುದಾಯದ ಎಲ್ಲರನ್ನೂ ಒಗ್ಗೂಡಿಸಿ ಇದಕ್ಕೆ ತಯಾರಬೇಕಾಗುತ್ತೆ. ಹಾಕಿ ಉತ್ಸವ ಏಪ್ರಿಲ್ 10ರಂದು ನಡೆದ ಪಂದ್ಯಾವಳಿಯ ವಿಜೇತರ ವಿವರ. ಮೈದಾನ 1ರಲ್ಲಿ ಮದ್ರೀರ, ಪಳಂಗಂಡ, ಮೇಚಿಯಂಡ, ಕೂತಂಡ, ಕೇಳಪಂಡ, ವಾಟೇರಿರ, ಕೇಚೇಟಿರ ತಂಡಗಳು ಜಯಗಳಿಸಿದರೆ, ಮೈದಾನ 2ರಲ್ಲಿ ಮಂಡೇಪಂಡ, ಮಂಡೇಡ, ಮೂಕಳಮಾಡ, ಚೆರುಮಾಡಂಡ, ಮುರುವಂಡ, ಅಜ್ಜಿನಂಡ ತಂಡಗಳು ಹಾಗೂ ಮೈದಾನ 3ರಲ್ಲಿ ಅಣ್ಣಾಡಿಯಂಡ, ಪರದಂಡ, ಮುಂಡ್ಯೋಳಂಡ, ಪಾಡೆಯಂಡ, ಮೈದಪಂಡ, ಮಲ್ಲಮಾಡ ತಂಡಗಳು ಜಯ ಸಾಧಿಸಿ ಮುಂದಿನ ಹಂತಕ್ಕೆ ಅರ್ಹತೆ ಪಡೆದವು. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821 25
9535146181. Pekachi Restro Cafe, Habins Family Restaurant. ನಿವೃತ್ತ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ವಿಕೆ ಸಿಂಗ್ ಬರೆದಿರುವ ಪತ್ರವನ್ನು ಸರ್ಕಾರ ಅಂಗೀಕರಿಸಬಾರದು ಎಂದು ಆಲ್ ಇಂಡಿಯಾ ದಲಿತ್ ರೈಟ್ ಮುಖಂಡ ರಮೇಶ್ ಮಾಯಮುಡಿ ತಿಳಿಸಿದ್ದಾರೆ. ಇಂದು ವಿರಾಜಪೇಟೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಮೇಶ್ ಅವರು, ಕೆಲವು ದಿನಗಳ ಹಿಂದೆ ನಾಗರಹೊಳೆ ಸೂಕ್ಷ್ಮ ಪ್ರದೇಶದ ಅರಣ್ಯ ಜಮೀನು ಅರಣ್ಯವಾಸಿಗಳಿಗೆ ಹಂಚಿಕೆ ಮಾಡಬಾರದು ಎಂದು ವಿಕೆ ಸಿಂಗ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದನ್ನು ಕೆಲವು ಪತ್ರಿಕೆಗಳಲ್ಲಿ ಬಂದಿರುತ್ತದೆ. ನಾಗರಹೊಳೆ ವ್ಯಾಪ್ತಿಯ ಹಾಡಿಗಳಲ್ಲಿ ಈ ಹಿಂದೆ ಸಾವಿರಾರು ಆದಿವಾಸಿ ಕುಟುಂಬಗಳು ವಾಸ ಮಾಡುತ್ತಿದ್ದು, ರಾಷ್ಟ್ರೀಯ ಉದ್ಯಾನವನ ಎಂಬ ಕಾರಣಕ್ಕಾಗಿ ಬಹುತೇಕ ಎಲ್ಲ ಕುಟುಂಬವನ್ನು ಬಲವಂತವಾಗಿ ಯಾವುದೇ ಪುನರ್ವಸತಿ ಕಲ್ಪಿಸದೆ ಅರಣ್ಯದಿಂದ ಹೊರಹಾಕಿದ್ದಾರೆ. ಆದರೆ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಈಗ ವಾಸ ಮಾಡುವ ಕುಟುಂಬಗಳು ಮತ್ತು ಈ ಹಿಂದೆ ವಾಸ ಮಾಡಿದ ಕುಟುಂಬಗಳಿಗೆ ಅವರು ನೆಲ ನಿಂತ ಭೂಮಿಯ ಮೇಲೆ ಆಸ್ತಿಯ ಸಂಪೂರ್ಣ ಹಕ್ಕು ಅವರಿಗೆ ಇರುತ್ತದೆ. ಇದು ಸಾಂವಿಧಾನಿಕ ಹಕ್ಕಾಗಿರುತ್ತದೆ. ಈ ಸಂವಿಧಾನಬದ್ಧ ಹಕ್ಕನ್ನು ಕಿತ್ತುಕೊಳ್ಳಲು ಪ್ರಯತ್ನ ಯಾವುದೇ ಸರ್ಕಾರ ಮಾಡಬಾರದು ಎಂದು ತಿಳಿಸಿದರು. ವಕೀಲರಾದ ಕೆವಿ ಸುನಿಲ್ ಮಾತನಾಡಿ, ಈ ಪ್ರದೇಶದ ಆದಿವಾಸಿಗಳಿಗೆ ಆಸ್ತಿಯ ಮೇಲಿನ ಹಕ್ಕುಗಳನ್ನು ನೀಡಲು ಪ್ರಸ್ತುತ ಸರ್ಕಾರ ಮುಂದಾಗಿದ್ದು, ಅದನ್ನು ತಡೆಯುವ ಪ್ರಯತ್ನ ಸಂವಿಧಾನ ಬಾಹಿರ ಕೃತ್ಯವಾಗುತ್ತದೆ. ಈ ಕಾರಣಕ್ಕಾಗಿ ನಿವೃತ್ತ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ಬರೆದಿರುವ ಪತ್ರವನ್ನು ಸರ್ಕಾರ ತಿರಸ್ಕರಿಸಿ ಅರಣ್ಯ ಹಕ್ಕು ಅರ್ಹರಿಗೆ ಕಾನೂನಿನ ಅಡಿಯಲ್ಲಿ ಕೂಡಲೇ ಭೂಮಿ ಕೊಡಬೇಕು ಎಂದು ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ, ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಸುನಿಲ್ ಮಾಹಿತಿ ನೀಡಿದರು. ಅಲ್ಲದೆ ಅರಣ್ಯದ ಅಂಚಿನಲ್ಲಿ ಸರ್ಕಾರದ ಭೂಮಿ ಒತ್ತುವರಿ ಮಾಡಿರುವ ಪ್ರದೇಶವನ್ನು ಒತ್ತುವರಿ ತೆರವುಗೊಳಿಸಿ ಅದನ್ನು ಬಡವರಿಗೆ ಹಂಚಿಕೆ ಮಾಡುವಂತೆ ಸರ್ಕಾರವನ್ನು ಒತ್ತಾಯ ಮಾಡಿದರು. ನಮಸ್ಕಾರ, ನಾನು ರಮೇಶ್ ಮಾಯಮುಡಿ, ಆಲ್ ಇಂಡಿಯಾ ದಲಿತ್ ರೈಟ್ಸ್ ಮೂವ್ಮೆಂಟ್ ರಾಜ್ಯ ಸಂಚಾಲಕನಾಗಿದ್ದೀನಿ. ಹಾಗೆ ಕೊಡಗು ಜಿಲ್ಲಾ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ಸದಸ್ಯನಾಗಿದ್ದೀನಿ. ಮಾನ್ಯರೇ, ತಾರೀಕು 2/4/25 ಕೊಡಗು ಜಿಲ್ಲೆಯ ಪ್ರಮುಖ ಪತ್ರಿಕೆಗಳಲ್ಲಿ ಒಂದು ವರದಿ ಪ್ರಕಟವಾಗಿದೆ. ಆ ವರದಿ ಪ್ರಕಾರ ಕರ್ನಾಟಕ ಸರ್ಕಾರದ ನಿವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಯುತ BK ಸಿಂಗ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ನಾಗರಹೊಳೆ ಸೂಕ್ಷ್ಮ ಪ್ರದೇಶದ ಅರಣ್ಯವಾಸಿಗಳಿಗೆ ಹಂಚಿಕೆ ಮಾಡಬಾರದು ಅಂತ ಇದು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದ ಸಾರಾಂಶ ಇದೆ. ನಾಗರಹೊಳೆ ವ್ಯಾಪ್ತಿಯ ಹಾಡಿಗಳಲ್ಲಿ ಈ ಹಿಂದೆ ಸಾವಿರಾರು ಆದಿವಾಸಿ ಕುಟುಂಬಗಳು ವಾಸ ಮಾಡುತ್ತಿದ್ದು, ರಾಷ್ಟ್ರೀಯ ಉದ್ಯಾನವನ ಹೆಸರಿನಲ್ಲಿ ಬಹುತೇಕ ಎಲ್ಲರನ್ನೂ ಬಲವಂತವಾಗಿ ಯಾವುದೇ ಪುನರ್ವಸತಿ ಕಲ್ಪಿಸದೆ ಅರಣ್ಯದಿಂದ ಹೊರಹಾಕಲಾಗಿರುತ್ತದೆ. ಆದರೆ ಅರಣ್ಯ ಹಕ್ಕು ಕಾಯ್ದೆಯಡಿ ಈಗ ವಾಸ ಮಾಡ್ತಿರುವವರು ಈ ಹಿಂದೆ ವಾಸ ಮಾಡ್ತಿದ್ದವರಿಗೂ ಅವರು ನೆಲೆಯಂಥ ಭೂಮಿಯ ಮೇಲೆ ಆಸ್ತಿಯ ಹಕ್ಕಿರುತ್ತದೆ. ಹಾಗೂ ಅರಣ್ಯ ಕಾಯ್ದೆಯಡಿ ಅವರಿಗೆ ಸದರಿ ಯಾರು ವಾಸ ಮಾಡ್ತಿದ್ರು ಅವರಿಗೆ ಎಷ್ಟು ಆ ಭೂಮಿಯನ್ನು ಅವರು ಅವಲಂಬಿಸಿರ್ತಾರೆ ಆ ಭೂಮಿಗೆ ತಕ್ಕಂತೆ ಅರಣ್ಯ ಹಕ್ಕುಪತ್ರವನ್ನು ಕೊಡಬೇಕು ಅನ್ನೋ ಕಾಯ್ದೆ ಕೂಡ ಇದೆ. ಮಕ್ಕಳು ಸಮಾಜದಲ್ಲಿ ಗುಣವಂತರಾಗಿ ಹೃದಯವಂತರಾಗಿ ಬಾಳುವಂತಾಗಬೇಕೆಂದು ಹಾಕಿ ಕ್ರೀಡಾಪಟು ಖ್ಯಾತ ವೀಕ್ಷಕ ವಿವರಣೆಗಾರ ಚಪ್ಪಡಿರ ಕಾರ್ಯಪ್ಪ ಹೇಳಿದ್ದಾರೆ. ದಾಪಕ್ಲು ಸಮೀಪದ ಬಲ್ಲಮಾವಟಿ ಗ್ರಾಮದ ನೇತಾಜಿ ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಾಲ್ನಾಡು ಹಾಕಿ ಕ್ಲಬ್ ವತಿಯಿಂದ ಮಾರ್ಚ್ 24ರಿಂದ ಏರ್ಪಡಿಸಿದ್ದ ಉಚಿತ ಹಾಕಿ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೌರಿರ ಪೂಣಚ್ಚ ಮಾತನಾಡಿ, ಶಿಕ್ಷಣದೊಂದಿಗೆ ಕ್ರೀಡೆಗೂ ಆದ್ಯತೆಯನ್ನು ನೀಡುವುದು ಅಗತ್ಯ. ಮನೋವಿಕಾಸಕ್ಕೆ ಕ್ರೀಡೆ ಸಹಕಾರಿ. ಮಕ್ಕಳು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಉತ್ತಮ ಉದ್ಯೋಗಾವಕಾಶಗಳು ಲಭಿಸುತ್ತೆ ಎಂದರು. ಪ್ರಾಸ್ತಾವಿಕವಾಗಿ ನೇತಾಜಿ ವಿದ್ಯಾಸಂಸ್ಥೆ ಅಧ್ಯಕ್ಷ, ಕ್ಲಬ್ನ ಸಂಚಾಲಕ ಅಪ್ಪಚೆಟ್ಟೋಳಂಡ ಮನುಮುತ್ತಪ್ಪ ಮಾತನಾಡಿ, ನಾಲ್ನಾಡು ಹಾಕಿ ಕ್ಲಬ್ ವತಿಯಿಂದ 16 ಗ್ರಾಮಗಳ ವ್ಯಾಪ್ತಿಗೆ ಒಳಪಟ್ಟ ನಾಲ್ನಾಡು ಕಪ್ ಹಾಕಿಯನ್ನು 2001ರಿಂದ ಯಶಸ್ವಿಯಾಗಿ ನಡೆಸಲಾಗ್ತಾ ಇದೆ ಎಂದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಅಂತ ಹೇಳೋ ಒಂದು ಅಭಿಮಾನದ ಸಂಬಂಧ ಅದಾಗೇ ಉಳಿತದೆ. ಅದರಿಂದ ನೀವು ಕ್ಯಾಂಪಿಗೆ ಈ ವರ್ಷ ಬರೋದವರು ಕೂಡಿ ಬರೋ ವರ್ಷ ತಂದೆ ತಾಯಿ ಖಂಡಿತ ಮಕ್ಕಳನ್ನ ಕ್ಯಾಂಪಿಗೆ ಕರ್ಕೊಂಡು ಬನ್ನಿ. ಇದು ಎರಡರಲ್ಲಿ ಒಳ್ಳೆ ಸಂಬಂಧ ಹುಡುಕೆ. ಉತ್ತರ ಭಾರತ, ಪಂಜಾಬಲ್ಲೆಲ್ಲ ಇದು ಬಹಳ ಸಹಜ. ಎಷ್ಟೋ ಜನ ಹೇಳ್ತಾರೆ, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಕ್ರಿಮಿನಲ್ ಲಾಯರ್ ಆಗಬೇಕು. ಕ್ರಿಮಿನಲ್ ಅಂದ್ರೆ ದುಡ್ಡಾಗುತ್ತೆ, ಆದ್ರೂ ಪರವಾಗಿಲ್ಲ, ಅವ್ನು ರೈತನಾಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ನೀವು ಯಾರು ಚೆನ್ನಾಗಿಲ್ವಾ, ತೋಟದಲ್ಲಿ ದುಡಿದು ಕೈ ಕಾಲು ಕೆಸರು ಮಾಡಿ ಬಿಲ್ಡಿಂಗ್ ಕಟ್ಟಿ ಮಾಡಿ ಎಲ್ಲ ಚೆನ್ನಾಗಿದ್ದೀರಲ್ಲ, ಅದು ರೈತನಾಗ್ಲಿಕ್ಕೆ ಇಷ್ಟ ಇಲ್ಲ. ಮಣ್ಣಲ್ಲಿ
ಇವತ್ತು ಶೂ ಎಲ್ಲ ಜಿಡ್ಡಾಗಿ ಮಣ್ಣಾಗಿ ಬಂದ್ರೂ ಕೂಡಿ ಮಕ್ಕಳು ಒಂದೊಂದು ದಿನ ಇಷ್ಟು ಮಕ್ಕಳಲ್ಲಿ ಭಾರತ ಆಡ್ಲಿಕ್ಕೆ ಕಷ್ಟ ಇದೆ. ಆದರೆ ಅವರಿಗೆ ನಿಮಗೆಲ್ಲ ಒಬ್ಬರು ಲೀಡರ್ ಇರಬೇಕು, ನಿಮಗೊಂದು ದೂರದ ಕನಸಿರ್ಬೇಕು. ನಿಮ್ಮ ಮಕ್ಕಳು ಇದರಲ್ಲಿ ನಾವು ಸಾಧ್ಯವಾದಷ್ಟು ಅನುದಾನ ನೀಡುತ್ತೇವೆ ಅಂತ ನಾನು ಇಲ್ಲೇ ಭರವಸೆ ಕೊಡ್ತೇನೆ. ಹಾಗೆ ಇನ್ನು ಮುಂದುವರೆದಂತೆ ಮಕ್ಕಳಿಗೆ ಏನು ಹೇಳ್ಬೋದು ಅಂದ್ರೆ, ಎಜುಕೇಶನ್ ಒಟ್ಟಿಗೆ ಈಗ ಸ್ಪೋರ್ಟ್ಸ್ ಕೂಡ ಪ್ರೊಫೆಷನಲ್ ಆಗಿ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಈಗ ಸ್ಟೇಟ್ ಗೌರ್ಮೆಂಟ್ ವತಿಯಿಂದ 2% ರಿಕ್ರೂಟ್ಮೆಂಟ್ಗೆ ಸ್ಪೋರ್ಟ್ಸ್ ಕೋಟಾ ಕೊಡ್ತಾ ಇದ್ದಾರೆ. ಎಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಸ್ಕಿಲ್ನ ಹೇಗೆ ಡೆವಲಪ್ ಮಾಡ್ಕೋತೀರಾ, ನಿಮ್ಗೆ ಅದು ನಿಮ್ಮ ಕರಿಯರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಯಾವುದೇ ಸಿವಿಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ಆಗುವಾಗ ಫುಲ್ ಸ್ಟ್ರೆಂತ್ ಅಲ್ಲಿ 2% ವಿಲ್ ಬಿ ರಿಸರ್ವ್ಡ್ ಫಾರ್ ಸ್ಪೋರ್ಟ್ಸ್ ಕೋಟಾ. ಈಗಾಗಲೇ ನೀವು ನೋಡಿರ್ಬೋದು, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆದ ನಿಖಿಲ್ ತಿಮ್ಮಯ್ಯ ಮತ್ತು SP ಸುನಿಲ್ ರವರಿಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ DYSP ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಅದು ಇನಾಗ್ರೇಷನ್ ಅಂದ್ರೆ ಸ್ಪೋರ್ಟ್ಸ್ ಕೋಟಾ ಕರ್ನಾಟಕ ಇನಾಗ್ರೇಷನ್ ಮಾಡಿ ಫಸ್ಟ್ ದೇ ಹ್ಯಾವ್ ಬಿನ್ ರಿಕ್ರೂಟೆಡ್. ಸೌಕರ್ಯ ಇದೆ. ಒಬ್ಬ ದೊಡ್ಡ ಕಾರಲ್ಲಿ ಬರ್ತಾನೆ, ಅವನು ಹೃದಯ ಕ್ಲೀನ್ ಆಗಿರೋದು. ಇಲ್ಲಿ ಆರ್ಡಿನರಿ ಜನ ಬರ್ತಾರಲ್ಲ ಮಕ್ಕಳು ಎಲ್ಲರೂ ಒಂದೇ, ಅದರಿಂದ ಈ ಕ್ಯಾಂಪ್ ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ. ಬೆಳಿಗ್ಗಿನ ಜಾವಲ್ಲಿ ಹೋಗಿ ಬಂದಾಗ ಎಲ್ಲ ಮರೆತು ಬಿಡ್ತಾರೆ. ಅವರು ಒಂದೇ ಜೊತೆಯಲ್ಲಿ ಸೇರಿ ಎಷ್ಟು ಅಚ್ಚುಕಟ್ಟಾಗಿ ಕೂತಿದ್ದಾರೆ. ಈ ಮಕ್ಕಳನ್ನ ಎಲ್ಲ ತಂದೆ ತಾಯಿಗಳಿದ್ದೀರಾ, ಒಂದು ದಿನ ನೀವು ಇವ್ರನ್ನ ನಿಮ್ಮ ಮಕ್ಕಳನ್ನ ಮುದ್ದಂಡ ಜಾಸ್ತಿ ಎಲ್ಲರೂ ಹಾಕಿನ ತಗೊಳ್ಳಿ, ಮೊಬೈಲಿಂದ ದೂರ ಇಡಿ. ಈಗ ನಮ್ಮ ಮಕ್ಕಳು ಅವರವರೇ ಮೊಬೈಲ್ ತಗೊಂಡು ಬರ್ತಾರೆ, ತಂದೆನೇ ತಕ್ಕೊಡ್ತಾನೆ. ಇದು ಆಂಡ್ರಾಯ್ಡ್ ಸೆಟ್ಟು, ಇನ್ನೊಂದು ಸೆಟ್ಟು, ಅದರಿಂದ ದೂರ ಕೊಡ್ತೀವಿ. ಬೆಳಿಗ್ಗೆ ಬಂದಾಗ ನಮ್ಮ ಸಮಿತಿ ವತಿಯಿಂದ ಒಂದು ಗ್ಲಾಸ್ ಹಾಲು, ಮೊಟ್ಟೆ ವ್ಯವಸ್ಥೆ ಮತ್ತೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್, ಬಂದ ಪೋಷಕರಿಗೂ ಸಮೇತ ನಾವು ಬ್ರೇಕ್ಫಾಸ್ಟ್ ಕೊಡ್ತೀವಿ. ಯಾರೆಲ್ಲ ಇಲ್ಲಿ ಬಂದು ನಮಗೆ ಸಹಕರಿಸ್ತಾರೆ ಅವರಿಗೆಲ್ಲ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀವಿ. ಮತ್ತು ಇವತ್ತು ಎಲ್ಲರೂ ಬ್ರೇಕ್ಫಾಸ್ಟ್ ಅನ್ನು ಚೆನ್ನಾಗಿ ಮುಗಿಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಅದೆಲ್ಲ ವೇಸ್ಟ್ ಆಗಿಬಿಡ್ತದೆ. ಬಂದಂತ ಸರ್ವರಿಗೂ ಸ್ವಾಗತ ಮಾಡ್ತಾ ಮುಂದೆ ನಮ್ಮನ್ನು ಉದ್ದೇಶಿಸಿ ಶ್ರೀ ತಪೋವನ ಕ್ಷೇತ್ರ ಮನೆಹಳ್ಳಿ ಮಠದ 13ನೇ ವರ್ಷದ ಗುರುಸಿದ್ಧ ವೀರೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಏಪ್ರಿಲ್ 12ರಿಂದ 14ರವರೆಗೆ ನಡೆಸಲಾಗುತ್ತೆ ಅಂತ ಶ್ರೀ ಕ್ಷೇತ್ರ ಮನೆಹಳ್ಳಿ ಮಠಾಧೀಶರಾದ ಮಹಾಂತ ಶಿವಲಿಂಗ ಸ್ವಾಮೀಜಿ ಶನಿವಾರ ಸಂತೆಯಲ್ಲಿ ತಿಳಿಸಿದ್ದಾರೆ. 3 ದಿನಗಳವರೆಗೆ ನಡೆಯುವ ಜಾತ್ರೋತ್ಸವದಲ್ಲಿ 12ರಂದು ಬೆಳಗ್ಗೆ 7 ಗಂಟೆಗೆ ಜಾತ್ರೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಕೊಡಗು ಮೈಸೂರು ಸಂಸದ ಯದುವೀರ್ ಒಡೆಯರ್, ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಗಣ್ಯರು ಭಾಗವಹಿಸುತ್ತಾರೆ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮ ಸಂಯೋಜಕ ಮತ್ತು ಪತ್ರಕರ್ತ ಎಸ್ ಮಹೇಶ್ ಮಾತನಾಡಿ, ಮನೆಹಳ್ಳಿ ಮಠವು ಗೋಶಾಲೆ, ದಾಸೋಹ ಸೇರಿದಂತೆ ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಕ್ಷೇತ್ರವಾಗಿ ತನ್ನದೇ ಛಾಪನ್ನು ಮೂಡಿಸಿದೆ. 3 ದಿನಗಳವರೆಗೆ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ಈ ಬಾರಿ ವಿಶೇಷವಾಗಿ ಕ್ಷೇತ್ರದ ಮಠಾಧೀಶರ ಇಚ್ಛೆಯಂತೆ ಏಪ್ರಿಲ್ 14ರಂದು ಸಂಜೆ 4 ಗಂಟೆಗೆ ಗುರುವಂದನಾ ಕಾರ್ಯಕ್ರಮವನ್ನು ಸಿದ್ಧಗಂಗಾ ಮಠಾಧೀಶರಾದ ಸಿದ್ಧಲಿಂಗ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಠಾಧೀಶರು ಭಾಗವಹಿಸುತ್ತಾರೆ ಎಂದರು. ಗೋಷ್ಠಿಯಲ್ಲಿ ಟ್ರಸ್ಟ್ನ ಪ್ರಮುಖರಾದ ನಾರಾಯಣಸ್ವಾಮಿ, ಗೌರವ್, ಪವನ್ ಪಾಲ್ಗೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಕೊಡಗು ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಸುಜಾ ಕುಶಾಲಪ್ಪನವರು, ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರು, KR ನಗರ ಕ್ಷೇತ್ರದ ಶಾಸಕರಾದಂಥ ರವಿಶಂಕರ್ ಅವರು, ಸಕಲೇಶ್ಪುರ ಕ್ಷೇತ್ರದ ಶಾಸಕರಾದಂಥ ಸಿಮೆಂಟ್ ಮಂಜು ಅವರು, ಬೇಲೂರು ಕ್ಷೇತ್ರದ ಶಾಸಕರಾದಂಥ HK ಸುರೇಶ್ ಅವರು, ಆಲೂರು ಸಿದ್ದಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಲತಾ ಅವರು, ಪಿರಿಯಾಪಟ್ಟಣದಿಂದ ಮಾಜಿ ಶಾಸಕರಾದಂಥ K ಮಹಾದೇವ್, ವಿಶ್ವಕಪ್ ವಿಜೇತ ತಂಡದ ಆಟಗಾರ್ತಿಯಾಗಿರುವಂತಹ ಕುಮಾರಿ ಚೈತ್ರ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ಅಂತಾರಾಷ್ಟ್ರೀಯ ಹಾಕಿ ಆಟಗಾರ ವಿಕ್ರಮ್ ಕಾಂತ, ಏಷ್ಯಾ ಕಪ್ ವಿಜೇತ ಭಾರತ ಕಿರಿಯರ ಹಾಕಿ ತಂಡದ ತರಬೇತುದಾರರಾದಂಥ CV ಜನಾರ್ದನ್, ಭರತನಾಟ್ಯ ಕಲಾವಿದರಾದಂಥ ಶ್ರೀಮತಿ ಮಿಲನಾ ಭರತ್, ಪ್ರಗತಿಪರ ಕೃಷಿಕರಾದಂಥ DB ಧರ್ಮಪ್ಪ, ನಿವೃತ್ತ ಸೈನಿಕರು ಹಾಗೂ ಅಬಕಾರಿ ನಿರೀಕ್ಷಕರಾಗಿರುವಂತಹ ಲೋಕೇಶ್ ಸುವರ್ಣ ಅವರು, ಸಾಹಿತಿಗಳಾಗಿರುವಂತಹ ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂತಹ ಶ್ರೀಮತಿ ಉರುವಂಡ ಕಾವೇರಿ ಉದಯ್ ಅವರು. 13ನೇ ತಾರೀಕು ಬೆಳಗ್ಗೆ ನಿರಂತರ ಜನ್ಮ ಪೂಜೆ ಅಂತ ಗುರುಗಳ ಪಾತ್ಪೂಜೆ ನೆರವೇರ್ತಾ ಇದೆ. ಹಾಗೆ ಸಂಜೆ ಸ್ವಾಮಿಯ ಅಡ್ಡಪಲ್ಲಕ್ಕಿ ಉತ್ಸವ ಇರುತ್ತದೆ. 14ನೇ ತಾರೀಕು ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೂ ಶ್ರೀ ವೀರಭದ್ರ ಸ್ವಾಮಿಯವರ ಕೆಂಡೋತ್ಸವ ನಡೆಯುತ್ತದೆ. ಹಾಗೆಯೇ ಸಂಜೆ 4 ಗಂಟೆಗೆ ಸಭಾ ಕಾರ್ಯಕ್ರಮ ಇದೆ.
ಇಸ್ಲಾಮಿಕ್ ಎಜುಕೇಷನಲ್ ಬೋರ್ಡ್ ಇದರ ಅಧೀನದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವ ಚೆರೆಪರಂಬು ಕುವತ್ತುಲ್ ಇಸ್ಲಾಂ ಸೆಕೆಂಡರಿ ಮದ್ರಸದ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಮದ್ರಸಾ ಪ್ರಾರಂಭೋತ್ಸವ ಫತ್ಹೆ ಮುಬಾರಕ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಚೆರೆಪರಂಬು ಮದ್ರಸಾ ಸಭಾಂಗಣದಲ್ಲಿ ಜಮಾತ್ ಅಧ್ಯಕ್ಷರಾದ ಜನಾಬ್ PA ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮುಹಿಯುದ್ದೀನ್ ಜುಮ್ಮಾ ಮಸೀದಿಯ ಖತೀಬರಾದ ಮೊಹಮ್ಮದ್ ಶಫೀಕ್ ಸಿರಾಜಿ ಕೊಳತ್ತೂರು ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಕ್ಕಳಿಗೆ ಅರಿವಿನ ಮೊದಲಾಕ್ಷರ ಬರೆಸಿದರು. ಕಾರ್ಯಕ್ರಮದಲ್ಲಿ ಮದ್ರಸಾ ಮುಖ್ಯೋಪಾಧ್ಯಾಯರಾದ ರಫೀಕ್ ಸಖಾಫಿ ಅವರು ಅರಿವಿನ ಮಹತ್ವ ಹಾಗೂ ಅನಿವಾರ್ಯತೆ ಬಗ್ಗೆ ವಿವರಿಸಿದರು. ಚೆರೆಪರಂಬು ಮುಹಿಯುದ್ದೀನ್ ಜುಮ್ಮಾ ಮಸೀದಿ ಪ್ರಧಾನ ಕಾರ್ಯದರ್ಶಿ ಪರವಂಡ ಸಿರಾಜ್ ಮಾತನಾಡಿ ಬೌದ್ಧಿಕ ಶಿಕ್ಷಣದ ಜೊತೆಗೆ ಧಾರ್ಮಿಕ ಶಿಕ್ಷಣ ಅತಿ ಅಗತ್ಯ. ಇದರಿಂದ ಮಕ್ಕಳು ಸಮಾಜದಲ್ಲಿ ಓರ್ವ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯ. ಮದರಸಾ ಶಿಕ್ಷಣವು ಪ್ರತಿ ವ್ಯಕ್ತಿಯಿಂದ ಪ್ರತಿ ಧರ್ಮವನ್ನು ಗೌರವದಿಂದ ಕಾಣಲು ಪ್ರೇರೇಪಿಸುತ್ತೆ ಎಂದರು. ವೇದಿಕೆಯಲ್ಲಿ ಆಡಳಿತ ಸಮಿತಿ ಉಪಾಧ್ಯಕ್ಷ PM ಇಬ್ರಾಹಿಂ, ಪ್ರಧಾನ ಕಾರ್ಯದರ್ಶಿ PA ಸಿರಾಜ್, ಕೋಶಾಧಿಕಾರಿ ಬಶೀರ್, ಸಹ ಕಾರ್ಯದರ್ಶಿ ಅಲಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. പണം നമുക്ക് ഉപകരിക്കുമോ? ഒരിക്കലുമില്ല. അങ്ങനെ ഏതൊരു മുഗ്മിനായ മനുഷ്യന്റെ സംബന്ധിച്ചിടത്തോളം അവന്റെ ഏത് വശങ്ങളിലേക്ക് ചിന്തിച്ചാലും നമ്മൾ ഈ അധ്വാനിച്ചത് ഈ ഒക്കെ നമുക്ക് അവിടേക്ക് ഉപകരിക്കുന്നില്ല. പക്ഷേ അത് വേണ്ട സാറേ, അത് വേണം. അത് പരിഷ്കരിച്ച് ഇന്ന് അനുഭവില്ല. ഒരുപാട് എല്ലാവർക്കും അറിയാം, 7ാം ക്ലാസ് വരെയുള്ള കിതാബുകൾ കാലത്തെയും അതേപോലെ തന്നെ മനഃശാസ്ത്രപരമായുള്ള മാറ്റങ്ങൾ സ്കൂളിൽ അതേപോലെ നമ്മുടെ മദ്രസകളും കിതാബുകളും ഒക്കെ اللهم تقبل منا قراءتنا من القرآن الكريم السور المعظمة وصلواتنا على حبيبك سيدنا محمد صلى الله عليه وسلم قبولا تاما وأثبنا علينا ثوابا جزيلا. ಉಪಸ್ಥಿತರಿರುವಂತಹ ಜಮಾಯತಿನ ಮುಖ್ಯ ಧರ್ಮಗುರುಗಳೇ, ಸದರ್ ಮೊಹಮ್ಮದ್ ಮುಸ್ತಫರವರೇ, ಅದೇ ರೀತಿ ಜಮಾಯತಿನ ಇತರ ಅಧ್ಯಾಪಕರೇ, ಜಮಾಯತಿ ಕೋಶಾಧಿಕಾರದಲ್ಲಿ ಸೇರಿರುವಂತಹ